ಅನ್ನದಾತರಿಗೆ ಅನ್ಯಾಯ ಮಾಡ್ತಾ ಇದೆಯಾ ಕೃಷಿ ಇಲಾಖೆ ಅನ್ನೋದೊಂದು ಪ್ರಶ್ನೆ. ಕೊಪ್ಪಳದಲ್ಲಿ ಒಣ ಬೇಸಾಯ ಪ್ರದೇಶದ ರೈತರಿಗೆ ಮಹಾ ಅನ್ಯಾಯ ಆಗಿದೆ. ಕಡಲೆಬೇಳೆ ಬೆಳೆದ ರೈತರಿಗೆ ಸಂಕಷ್ಟವನ್ನು ತಂದ ಕೃಷಿ ಇಲಾಖೆಯ ದ್ವಂದ್ವ ನೀತಿ. ಕಡಲೆಬೇಳೆಗ ಬಿತ್ತನೆ ಬೀಜ ರೈತರಿಗೆ ಮಾರುವಾಗ ಒಂದು ಬೆಲೆ ನಿಗದಿಯಂತೆ, ಅದೇ ಬೆಳೆಯನ್ನ ಸರ್ಕಾರ ಖರೀದಿ ಮಾಡುವಾಗ ಮತ್ತೊಂದು ಬೆಲೆ ನಿಗದಿಯಂತೆ. ಕಡಲೆಬೇಳೆಗೆ ಬೆಂಬಲ ಬೆಲೆಯಾಗಿ 5,650 ರೂಪಾಯಿ ನಿಗದಿಯಾಗಿದೆ. ಸರ್ಕಾರ ಅದೇ ಬೆಳೆಯನ್ನ ರೈತರಿಗೆ ಮಾರುವಾಗ 7,350 ರೂಪಾಯಿ ಹಣ ನಿಗದಿಯಾಗಿದೆ. ನಮ್ಮಿಂದ ಖರೀದಿಸಿದ ಬೆಳೆಯಿಂದ ಸರ್ಕಾರ ಹಣ ಮಾಡ್ಕೊಳ್ತಾ ಇದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಲಾಗ್ತಾ ಇದೆ. ರಾಜ್ಯ ಸರ್ಕಾರದ ದ್ವಂದ್ವ ನಿಲುವಿಗೆ ರೈತ ವರ್ಗ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ನೋಡಿ, ಕಡಲೆ ಬೆಳೆಗೆ ಬೆಂಬಲ ಬೆಲೆಯಾಗಿ 5,650 ರೂಪಾಯಿ ಹಣ ನಿಗದಿ ಮಾಡಿದಾರಂತೆ. ಬಟ್ ಇಲ್ಲಿ ರೈತರಿಗೆ ಏನು ಹೇಳೋದು ಅಂತಂದ್ರೆ, ಸರ್ಕಾರ ಅದೇ ಬೆಳೆಯನ್ನ ರೈತರಿಗೆ ಮಾರುವಾಗ 7,350 ರೂಪಾಯಿ ಹಣ ನಿಗದಿ ಮಾಡಿದೆ. ಯಾಕೆ ಈ ದ್ವಂದ್ವ? ಯಾಕೆ ರೈತರಿಗೆ ಕೊಡುವಾಗ ಒಂಥರ, ರೈತರಿಂದ ತಗೊಳ್ಬೇಕಾದ್ರೆ ಒಂಥರ, ನಮ್ಮಿಂದ ನೀವು ಲಾಭ ಮಾಡ್ಕೊಳಕ್ ನೋಡ್ಕೊಳ್ತಾ ಇದ್ರೆ ಬಿಟ್ರೆ ನಮಗೆ ಅನ್ಯಾಯ ಆಗ್ತಿದೆ ಅನ್ನೋದು ಅವರ ಅಸಮಾಧಾನ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ರೈತರನ್ನು ನಮ್ಮ ಪ್ರತಿನಿಧಿ ನಾಗರಾಜ್ ಮಾತಾಡಿಸಿದ್ದಾರೆ. ಏನು ಹೇಳ್ತಾರೆ, ಅವ್ರ ಸಮಸ್ಯೆ ಏನು ಕೇಳೋಣ ಬನ್ನಿ. ಜಿಲ್ಲೆಯ ಒಣ ಬೇಸಾಯ ಪ್ರದೇಶದಲ್ಲಿ ಬಹಳಷ್ಟು ರೈತರು ಕಡಲೆ ಬೆಳೆಯನ್ನು ಬೆಳೆದಿದ್ದಾರೆ. ರೈತರಿಗೆ ಬೆಂಬಲ ಬೆಳೆಯನ್ನು ಸರ್ಕಾರ ಘೋಷಣೆ ಮಾಡಿದೆ. ಅಂದ್ರೆ ನಮ್ಮಿಂದ ತೆಗೆದುಕೊಳ್ಳುವಾಗ ಕಡಲೆ ಬೆಳೆಯನ್ನ 5,650 ರೂಪಾಯಿಗೆ ಕ್ವಿಂಟಲ್ಗೆ ಪಡಿತಾರೆ. ಆದ್ರೆ ಅದೇ ಸರ್ಕಾರ ರೈತರಿಗೆ ಮಾರಾಟ ಮಾಡುವಾಗ 7,350 ರೂಪಾಯಿ ಕೊಡ್ತಾರೆ. ಅಂದ್ರೆ ಇದು ಯಾವ ನ್ಯಾಯ ಅಂತೇಳಿ ಇವತ್ತು ರೈತರು ಆಕ್ರೋಶ ವ್ಯಕ್ತಪಡಿಸ್ತಾರೆ. ನಮ್ಮ ಜೊತೆ ಕಡಲೆ ಬೆಳೆದಂತ ರೈತರು ಇದ್ದಾರೆ, ಅವ್ರನ್ನ ಮಾತಾಡ್ಕೊಂಡು ತಗೋಣ, ಏನ್ ಸಮಸ್ಯೆ ಆಗಿರೋದು ಅಂತೇಳಿ. ಸರ್, ಈಗ ಕಡಲೆ ಬೆಳೆಯನ್ನ ಈ ಒಣ ಬೇಸಾಯ ಪ್ರದೇಶದಲ್ಲಿ ತಾವು ಬೆಳೆದಿದ್ದೀರಾ, ಆದರೆ ಸರ್ಕಾರ ಮಾತ್ರ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಎನ್ನುವಂತೆ ಖಾಸಗಿ ಕಂಪನಿಗೆ ಪ್ರೋತ್ಸಾಹಧನ ನೀಡಿ 7,350 ರೂಪಾಯಿಯನ್ನ ಮಾರಾಟ ಮಾಡ್ತಿದ್ದಾರೆ. ಅದರ ಜೊತೆಗೆ ನಿಮ್ಮಿಂದ ಖರೀದಿ ಮಾಡುವಾಗ ಕೇವಲ 5,650 ರೂಪಾಯಿಗೆ ಖರೀದಿ ಮಾಡ್ತಾ ಇದ್ದಾರೆ ಅಂತ. ಏನು ಸಮಸ್ಯೆ ಆಗಿರುವಂಥದ್ದು, ಏನು ರೈತರಿಗೆ ಯಾವ ರೀತಿ ಸರ್ಕಾರ ಮೋಸ ಮಾಡ್ತಾ ಇದೆ? ಸರ್ಕಾರ ಏನು ಮಾಡುತ್ತೆ ಸರ್, 5,650 ರೂಪಾಯಿ ತಗೊಂಡು ಅದನ್ನೇ ಮತ್ತೆ ಒಂದು ಖಾಸಗಿ ಕಂಪ್ನಿ ಕೊಟ್ಟು 9,000 ಚಿಲ್ಲರದಂಗೆ ಅವ್ರ ಕಡೆಯಿಂದ ಮತ್ತೆ ಸರ್ಕಾರ ಪರ್ಚೇಸ್ ಮಾಡ್ತೈತೆ. ಮತ್ತೆ 2,000 ರೂಪಾಯಿ ಸಹಾಯಧನ ತಾನು ಕೊಟ್ಟು ನಮಗೆ 7,350 ರೂಪಾಯಿದಂಗೆ ಮತ್ತೆ ನಾವು ತೊಗೊತೀವಿ. ಇಲ್ಲಿ ಏನು ಮಾಡ್ತೈತೆ ಸರ್ಕಾರನೇ ಒಂದು ದೊಡ್ಡ ಎಡವಟ್ಟು ಮಾಡ್ತೈತೆ. ಇವತ್ತು ಸದನದಲ್ಲಿ ನಾವು ರೈತರ ಪರವಾಗಿದ್ವಿ ಅಂತಂದು ರಾಜಕಾರಣಿಗಳು ಹೇಳ್ತಾರೆ. ವರ್ಷದಲ್ಲಿ ಬೀಜದ ರೇಟ್ ಹೆಚ್ಚಿಗೆ ಆಗುತ್ತೆ, ಡೀಸೆಲ್ ರೇಟ್ ಹೆಚ್ಚಿಗೆ ಆಗುತ್ತೆ, ಲೇಬರ್ ರೇಟ್ ಹೆಚ್ಚಿಗೆ ಆಗುತ್ತೆ. ಆದರೆ ಬೆಂಬಲ ಬೆಲೆ ರೇಟ್ ಎಲ್ಲಿ ಇರುತ್ತೆ, ಅಲ್ಲಿದ್ದು ಎಲ್ಲೇ ಇರುತ್ತೆ. ಫಸ್ಟ್ಗೆ ಏನು ಬೆಂಬಲ ಬೆಲೆ ರೇಟ್ ಇದೆ ಅದೇ ರೇಟ ಇದೆ, ಏನೋ 10-20 ರೂಪಾಯಿ ಹೆಚ್ಚಿಗೆ ಮಾಡ್ತೇವೆ. ಅಂದರೆ ಒಂದು ಏನು 10-20 ರೂಪಾಯಿ. ಈಗ ಹೋದ ಸರ್ಕಾರನೇ 6,000 ಚಿಲ್ಲರದಂಗೆ ಬೀಜ ಕೊಟ್ಟಿದೆ. ಈ ವರ್ಷ ಮತ್ತೆ 7,350 ರೂಪಾಯಿ ಕ್ವಿಂಟಲ್ ಕೊಟ್ಟಿದೆ. ಇವತ್ತು ನಮ್ಮ ಕಡೆದ ತೊಗೊಳೋದು 5,650 ರೂಪಾಯಿದಂಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಅಂದರೆ ಈಗ ತಾವು ತೊಗೊಳೋದಾದ್ರಂಗೆ ನಾವು ತೊಗೊಳೋದ್ರೆ ಹಿಂಗೆ ಮತ್ತು ಆಮೇಲೆ ಅವರು ನಾವು ಬೀಜ ಮಾಡ್ತೀವಿ ಕೊಡ್ತೀವಿ, ಏನು ಮಾಡಲ್ರಿ. ನಾವು ಕೊಟ್ಟ ಬೀಜನ ನಾವು ನೀಟಾಗಿ ಕ್ಲೀನ್ ಮಾಡೋಕ್ಕೆ ಜಲ್ಡಿಗೆ ಹಿಡಿದು ಡಬ್ಬಿಗೆ ಹಾಕಿ ಕ್ಲೀನ್ ಮಾಡಿ ಕೊಟ್ಟಿದ್ದ ಬೀಜನ ನಾವು 50 kg ಪಾಕೆಟ್ ಮಾಡಿರ್ತೀವಿ, ಅವ್ರು 20 kg ಪಾಕೆಟ್ ಮಾಡಿ ಕೊಟ್ಟಿರ್ತಾರೆ. ಅದರಲ್ಲಿ ಏನೂ ಇದು ಮಾಡಿರಲ್ಲ. ಅದ್ರ ಜೊತೆಗೆ ಏನಂತಂದ್ರೆ, ಈಗ ನಾವೆಲ್ಲ ಬೀಜೋತ್ಪನ್ನ ಮಾಡುವಾಗ ಕೆಲವೊಂದಿಷ್ಟು ಕೆಮಿಕಲ್ ಬಳಸ್ತೀವಿ, ಅಲ್ಲ ಕೆಲವೊಂದಿಷ್ಟು ಏನಾದರೂ ಮಾಡಿ ಬೀಜೋತ್ಪನ್ನ ಮಾಡುವಾಗ ಖರ್ಚು ಬರುತ್ತೆ ಅಂತೇಳಿ ಸರ್ಕಾರ ಮಾಡ್ತಾರೆ. ಆದರೆ ಇದೇ ಬೀಜ ತೊಗೊಂಡು ಇದೇ ಬೀಜನ ಅವರು ಏನಾದರೂ ಬಿತ್ತನೆ ಬೀಜ ಮಾಡ್ತಾರಾ? ಏನು ಸಮಯ ಯಾವುದೇ ಕಂಪ್ನಿಯವರು ಈ ಬೀಜ ಯಾವುದು ಸೀಡ್ಸ್ ಮಾಡಲ್ರಿ. ನಾವು ಕೊಟ್ಟಕ್ಕಂಥ ಬೀಜವನ್ನು ನಾವೇ ನೀಟಾಗಿ ಡಬ್ಬೆಗೆ ಇದು ಕ್ಲೀನ್ ಮಾಡಿ ಹಳ್ಳಿಗಳೆಲ್ಲ ತೆಗೆದು ಏನು ಇಲ್ದಂಗೆ ನಾವೇ ಕೊಟ್ಟಿರ್ತೀವಿ. ಅದೇ ಬೀಜನ ನಾವು 50 kg ಪಾಕೆಟ್ ಮಾಡಿ ಕೊಟ್ಟಿರ್ತೀವಿ, ಅವ್ರು ಏನಿಲ್ಲ 20 kg ಪಾಕೆಟ್ ಮಾಡಿ ಕೊಡ್ತೇವೆ. ಅದೇನು ದೊಡ್ಡ ರೊಕ್ಕ ಇಲ್ಲ, ಜಸ್ಟ್ ಅದೊಂದು ಒಂದು ಬಾರಿಕ್ ಆ್ಯಸಿಡ್ ಅಂತಂದು ಒಂದು ಪೌಡ್ರ್ ಬಸ್ತಾ, ಅದು ಕಲ್ಸಿಟ್ರಿ ಯಾವುದೇ ಥರ ಹುಳ ಆಗೋಲ್ಲ. ಅಷ್ಟಕ್ಕಾಗಿ 400 ರೂಪಾಯಿ ಹೆಚ್ಚಿಗೆ, 200 ರೂಪಾಯಿ ಹೆಚ್ಚಿಗೆ. ಒಂದು ಪುಡಿ ಕಲ್ಸಿದ್ಕೆ 200 ರೂಪಾಯಿ ಎಕ್ಸಿ ಟ್ಯಾಕ್ಸ್ ಆಗ್ತೈತೆ ಗೌರ್ಮೆಂಟ್. ಬಟ್ ನಾವ್ಯಾಕೆ ಕೊಡ್ತೀವಿ ಅಂದರೆ ನಮಗೆ ಕಷ್ಟಗಳು ಜಾಸ್ತಿ ಇರ್ತಾವೆ, ಸೋಲಗಳು ಇರ್ತಾವೆ. ನಮ್ಗೆ ಅಷ್ಟಷ್ಟು ದಿನ ಇಟ್ಕೊಂಡು ಕುಂತ್ಕೊಂಡು ಮಾಡೋಕ್ಕಾಗಲ್ಲ. ನಾವು ಹಾಗಾಗಿ ನಮ್ಮ ಕಷ್ಟಗಳಿಗೆ ನಾವು ಕೊಟ್ಬಿಟ್ಟಿರ್ತೀವಿ. ಅದನ್ನೇ ಅವರು ಶೇಖರಣೆ ಮಾಡಿ ವಾಪಸ್ ಮತ್ತೆ ನಮಗೆ ಡಬಲ್ ರೇಟ್ ಮಾಡ್ತೈತಿ. ತಾವೇನು ಕೊಡ್ತೇವೆ ಸರ್ಕಾರ, ತಾವು ಕೊಡ್ತಕ್ಕಂಥ ರೇಟ್ ನಮ್ಮ ರೇಟನ್ನು ತೊಗೋಬೇಕಂತ ನಾವು ಹೇಳ್ತೀವಿ. ಇವಿಷ್ಟು ಅಂದರೆ ರೈತರ ಮಾತಂತ ಹೇಳ್ಬೋದು. ಒಟ್ಟಾರೆ ಏನಂತಂದರೆ, ಈಗೇನು ಕಡಲೆ ಬೆಂಬಲ ಬೆಲೆಯನ್ನು ಸರ್ಕಾರ ಘೋಷಣೆ ಮಾಡಿದೆ, ಅದೇ ಬೆಂಬಲ ಬೆಲೆಯನ್ನು ಏನು ಮಾರಾಟ ಮಾಡುವಾಗ ಏನು ಮಾಡ್ತೋ ಅದೇ ಮಾರಾಟ ಮಾಡುವಾಗ ಅದೇ ಬೆಲೆ ಇರಬೇಕು. ಒಂದು ವೇಳೆ ಇಲ್ಲಾದರೂ ಅದೇನು 7,350 ರೂಪಾಯಿಯನ್ನು ಮಾರಾಟ ಮಾಡುವಾಗ ಸರ್ಕಾರ ಬೆಲೆ ನಿಗದಿ ಮಾಡಿದೆ, ಅದೇ ಬೆಲೆಯನ್ನು ಬೆಂಬಲ ಬೆಲೆಯಾಗಿ ನಿಗದಿಪಡಿಸಬೇಕಂತೇಳಿ ರೈತರ ಆಗ್ರಹವಾಗಿರುತ್ತಿತ್ತು. ಕ್ಯಾಮ್ರಾ ಪರ್ಸನ್ ಅಂಜನಪ್ಪ ಜೊತೆ ನಾಗರಾಜ್, ಟಿವಿ ನ್ಯೂಸ್, ಕೊಪ್ಪಳ.